ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಎನ್ಡಿಎ ಅಧಿಕಾರಕ್ಕೆ ಬಂದರೆ ಮೇಕೆದಾಟನ್ನು ಕಾರ್ಯಗತಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಈಗಲೇ ಮೋದಿಯವರ ಹತ್ತಿರ ಮಾತನಾಡಿ ಪರ್ಮಿಷನ್ ಕೊಡಿಸಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜೆಡಿಎಸ್ನವರಿಗೆ ಯಾರು ಕಾರ್ಯಕರ್ತ ಸಿಗಲಿಲ್ವಾ? ಗೌಡರ ಮಗ, ಮೊಮ್ಮಗ, ಅಳಿಯ, ಇನ್ನು ಬೇರೆ ಯಾರೂ ಸಿಗಲಿಲ್ವಾ? ಎಷ್ಟು ದಿನ ಅವರಿಗೆ ಬೆಂಬಲ ಕೊಡುತ್ತೀರಾ? ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಮತ್ತು ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿ ಹಾಸನದಲ್ಲಿ ಎಬಿವಿಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಜೆಡಿಎಸ್ನವರು ರೈತರ ಬಗ್ಗೆ ಮಾತನಾಡುತ್ತಾರೆ, ನೀರಾವರಿ ಬಗ್ಗೆ ಮಾತನಾಡುತ್ತಾರೆ. ಆದರೂ ಏಕೆ ಇದನ್ನು ಕೇಂದ್ರದ ಗಮನಕ್ಕೆ ತಂದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣವರನ್ನು ಗೆಲ್ಲಿಸಿದ್ದೀರಿ. ಬಿಜೆಪಿಯಲ್ಲಿ 25 ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿದ್ದೀರಿ. ಪಕ್ಷೇತರರ ಸುಮಲತಾ ಗೆಲ್ಲಿಸಿದ್ದು ಅವರು ಬಿಜೆಪಿಗೆ ಸೇರಿ ಪ್ರಜ್ವಲ್ ಕೂಡ ಸೇರಿಕೊಂಡಿದ್ದಾರೆ. ನೀವು ಅವರಿಗೆ ಪ್ರಶ್ನೆ ಕೇಳಿ, ಕರ್ನಾಟಕದಲ್ಲಿ ತೆರಿಗೆ ವಂಚನೆ ಅನ್ಯಾಯವಾಗಿದೆ. ಕೇಂದ್ರದ 15 ಹಣಕಾಸು ಕೇಂದ್ರ ಶಿಫಾರಸು ಆಯೋಗ ಅನ್ವಯ ಹಣವನ್ನು ನಮ್ಮ ರಾಜ್ಯಕ್ಕೆ ಏಕೆ ಕೊಟ್ಟಿಲ್ಲ? ಜೆಡಿಎಸ್ನವರು ರೈತರ ಬಗ್ಗೆ ಮಾತನಾಡುತ್ತಾರೆ, ನೀರಾವರಿ ಬಗ್ಗೆ ಮಾತನಾಡುತ್ತಾರೆ. ಆದರೂ ಏಕೆ ಇದನ್ನು ಕೇಂದ್ರದ ಗಮನಕ್ಕೆ ತಂದಿಲ್ಲ? ಬಿಜೆಪಿಯವರು ಲೋಕಸಭೆಯಲ್ಲಿದ್ದು ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂದು ಯಾರೂ ಕೂಡ ಬಾಯಿಬಿಟ್ಟಿಲ್ಲ ಎಂದು ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಿದ್ರಿ. ಹಾಗೇನೆ ಬಿಜೆಪಿಯ 25 ಲೋಕಸಭಾ ಸದಸ್ಯರನ್ನು ಕೂಡ ಗೆಲ್ಲಿಸಿದ್ರಿ. ಮಂಡ್ಯದಲ್ಲಿ ಪಕ್ಷೇತರರಾಗಿ ಸುಮಲತಾ ಅವರು ಗೆದ್ದಿದ್ರು. ಈಗ ಬಿಜೆಪಿ 25 ಜನ ಲೋಕಸಭಾ ಸದಸ್ಯರ ಜೊತೆ ಸುಮಲತನೂ ಸೇರ್ಕೊಂಡಿದ್ದಾರೆ. ಜೆಡಿಎಸ್ನ ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣನು ಕೂಡ ಸೇರ್ಕೊಂಡಿದ್ದಾರೆ. ನೀವು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಕರ್ನಾಟಕಕ್ಕೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕರ್ನಾಟಕಕ್ಕೆ ಕೊಡಬೇಕಾದಂತ ಅವರು ಏನ್ ಶಿಫಾರಸು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ. ಬಹಳ ಜೆಡಿಎಸ್ನವರು ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡ್ತಾರೆ, ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. 27 ಜನ ಲೋಕಸಭಾ ಸದಸ್ಯರುಗಳು 5 ವರ್ಷ ಲೋಕಸಭೆಯಲ್ಲಿದ್ದರಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ದಿನ ಬಾಯಿ ಬಿಟ್ಟಿದ್ದೀರ ಪಾರ್ಲಿಮೆಂಟ್ ನಲ್ಲಿ? ಪ್ರಜ್ವಲ್ ರೇವಣ್ಣ ಯಾವತ್ತಾರು ಕೂಡ ಮಾತಾಡಿದಾರ? ಈಗ ಬರಗಾಲ ಬಂದಿದೆ. 223 ತಾಲೂಕು ಬರಗಾಲ ಇದೆ. ಇದುವರೆಗೂ ಮನವಿ ಸಲ್ಲಿಸಿ 6 ತಿಂಗಳಾದರೂ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ. ಜೆಡಿಎಸ್ನವರು, ದೇವೇಗೌಡರು ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ. ಹಣ ಬಿಡುಗಡೆ ಮಾಡಿ ಎಂದು ಲೋಕಸಭಾ, ರಾಜ್ಯಸಭೆಗೆ ಮತದಾರರು ಏಕೆ ಕಳಿಸಿಕೊಟ್ಟಿದ್ದು ಎಂದು ಪ್ರಶ್ನೆ ಮಾಡಿದರಲ್ಲದೆ, ರಾಜ್ಯಕ್ಕೆ ಅನ್ಯಾಯವಾಗುತ್ತಾ ಇದೆ ಎಂದು ನಾವು ಗಮನದಲ್ಲಿಟ್ಟುಕೊಂಡು ಇಬ್ಬರನ್ನು ಮತ್ತೆ ಗೆಲ್ಲಿಸಬೇಕಾ ಯೋಚನೆ ಮಾಡಿ ಎಂದು ಪ್ರಶ್ನೆ ಮಾಡಿದರು. ಭೀಕರವಾದಂತಹ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇವತ್ತಿನವರೆಗೆ ನಾವು ಮನವಿ ಕೊಟ್ಟು 6 ತಿಂಗಳುಗಳಾದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ರೈತರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥ ಜೆಡಿಎಸ್ನವರು, ಜೆಡಿಎಸ್ನ ಸುಪ್ರೀಮೋ ದೇವೇಗೌಡರು ಯಾವತ್ತಾದ್ರೂ ಕೂಡ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ
ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದಾರ? ಪ್ರಜ್ವಲ್ ರೇವಣ್ಣ ಯಾವತ್ತಾರು ಪ್ರಸ್ತಾಪ ಮಾಡಿದಾರ? ಮತ್ತೆ ನೀವು ಅವ್ರನ್ನ ಲೋಕಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ರಾಜ್ಯಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ, ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಯ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡಿ ತಮ್ಮ ಮತವನ್ನ ಹಾಕಬೇಕು. ಮೋದಿಯವರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಎಂದು ದೇವೇಗೌಡರು ಹೇಳುತ್ತಾರೆ. ಬೆಂಗಳೂರಲ್ಲಿ ಕುಡಿಯಲು ನೀರಿಲ್ಲ, ಸುತ್ತಮುತ್ತಲಿನ ಜನರಿಗೆ ಮೇಕೆದಾಟುವಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋಕೆ ದೇವೇಗೌಡರು ಕೇಳಿಲ್ಲ. ಎನ್ಡಿಎ ಅಧಿಕಾರಕ್ಕೆ ಬಂದರೆ ಮೇಕೆದಾಟನ್ನು ನಾವು ಕಾರ್ಯಗತಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ನಾವು ಹೇಳೋದು ಈಗಲೇ ಮೋದಿಯವರ ಹತ್ತಿರ ಮಾತನಾಡಿ ಪರ್ಮಿಷನ್ ಕೊಡಿಸಿ ಎಂದು ಹೇಳಿದರು. ದೇವೇಗೌಡರು ನನಗೂ ನರೇಂದ್ರ ಮೋದಿಯವರಿಗೂ ಅವಿನಾವ ಭಾವ ಸಂಬಂಧ ಇದೆ, ಅವಿನಾವ ಭಾವ ಸಂಬಂಧ ಇದೆ. ನಾನು ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿದ್ರೆ ಮೇಕೆದಾಟುಗೆ ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಮಿಸ್ಟರ್ ದೇವೇಗೌಡ್ರೆ? ಇವತ್ತು ಬರಗಾಲ ಬಂದು ಬೆಂಗಳೂರಿನಲ್ಲಿ ಕುಡಿಯಲಿಕ್ಕೆ ನೀರಿಗೆ ತೊಂದರೆ ಆಗಿದೆ. ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಲಿಕ್ಕೆ, ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ. ಮಿಸ್ಟರ್ ದೇವೇಗೌಡ್ರೆ ಯಾಕೆ ಇದನ್ನ ಕೇಳಲಿಲ್ಲ? ಈಗ ಹೇಳ್ತಾರೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟುವನ್ನ ನಾವು ಕಾರ್ಯಗತಗೊಳಿಸ್ತೇವೆ. ನಾನು ಅದಕ್ಕೆ ಹೇಳಿದೆ, ಮಿಸ್ಟರ್ ದೇವೇಗೌಡ್ರೆ ನೀವು ಬಹಳ ಚೆನ್ನಾಗಿದ್ದೀರಲ್ಲ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ, ಈಗಲೇ ಪರ್ಮಿಷನ್ ಕೊಡ್ಬಿಡಿ. ಎನ್ಡಿಎ ಯಾಕೆ ಚುನಾವಣೆ ಬರುತ್ತೆ, ಯಾಕೆ ಕಾಯ್ಕೋಬೇಕು? ಈಗಲೇ ಕೊಟ್ಬಿಡಿ. ದೇವೇಗೌಡರು ಹೇಳುತ್ತಾರೆ, ಸಿದ್ದರಾಮಯ್ಯನವರ ಗರ್ವಭಂಗ ಮಾಡುತ್ತೀನಿ ಎಂದು. ನನಗೆ ಗರ್ವನೇ ಇಲ್ಲ, ಇನ್ನಲ್ಲಿ ಭಂಗ ಮಾಡುತ್ತೀರಾ ಎಂದು ಹೇಳಿದರು. ಸಿದ್ದರಾಮಯ್ಯನಿಗೆ ಗರ್ವ ಇದೆ, ಸಿದ್ದರಾಮಯ್ಯನವರ ಗರ್ವಭಂಗವನ್ನ ಮಾಡ್ತೇನೆ ನಾನು ಅಂತೇಳಿ ಶಬ್ದ ಮಾಡಿದ್ದಾರೆ. ನಾನು ಹೇಳಿದೆ ಅದಕ್ಕೆ ನನಗೆ ಗರ್ವನೇ ಇಲ್ವಲ್ಲ, ಭಂಗ ಇಲ್ಲಪ್ಪ ಮಾಡ್ತೀಯ ನೀನು ಅಂತ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು, ಗರ್ವನೇ ಇಲ್ಲ. ಈ ರೀತಿಯಲ್ಲಿ ಕರ್ನಾಟಕವನ್ನು ಮಲೆತಾಯಿ ಧೋರಣೆ ಮಾಡುತ್ತಾ ಇದ್ದರೂ ಎರಡೂ ಪಕ್ಷದವರು ಬಾಯಿ ಬಿಡುತ್ತಾ ಇಲ್ಲ. ಮತದಾರರು ಇದನ್ನು ಅರ್ಥ ಮಾಡಿಕೊಂಡು ಪ್ರಜ್ವಲ್ ಸೋಲಿಸಿ ನಮ್ಮ ಅಭ್ಯರ್ಥಿ ಗೆಲ್ಲಿಸಿ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಇವರು ಅವ್ರ ಜೊತೆಯಾಗಿದ್ದೀವಿ ಅಂತೇಳಿ ಬಾಯಿ ಬಿಡದೇ ಇದ್ದಾರಲ್ಲ, ಇದು ನ್ಯಾಯನಾ? ನಿಮ್ಗೆ ಇದು ಅನ್ಯಾಯ ಅಂತ ಅನ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ. ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನವರಿಗೆ ಯಾರು ಕಾರ್ಯಕರ್ತ ಸಿಗಲಿಲ್ವಾ? ಗೌಡರ ಮಗ, ಮೊಮ್ಮಗ, ಅಳಿಯ, ಇನ್ನು ಬೇರೆ ಯಾರು ಸಿಗಲಿಲ್ವಾ? ಎಷ್ಟು ದಿನ ಅವರಿಗೆ ಬೆಂಬಲ ಕೊಡುತ್ತೀರಾ ಎಂದು ಮತದಾರರಿಗೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೇಲೂರು ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಕಾಂಗ್ರೆಸ್ ಚುನಾವಣೆ ಪ್ರಚಾರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಅಭ್ಯರ್ಥಿ ವೇದಿಕೆ ಮೇಲೆ ಬರಲು ಆಗಲ್ಲ, ಜನರು ಕ್ಷಮಿಸಬೇಕು. ಇದು ಕೆಪಿಸಿಸಿಯಿಂದ ನಡೆಯುತ್ತಿರುವ ಚುನಾವಣೆ. ಪ್ರಚಾರದ ಸಭೆ ಅವರು ಬಂದರೆ ಚುನಾವಣಾ ಅಧಿಕಾರಿಗಳು ಅವರ ಖರ್ಚಿಗೆ ಬರೆಯುತ್ತಾರೆ ಎಂದರು. ಇವತ್ತು ನಾವೆಲ್ಲ ಹಾಸನ ಜಿಲ್ಲೆಗೆ ತಾಯಿ ಆಶ್ನಾಂಬೆಯ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಆಶೀರ್ವಾದ ಪಡಲಿಕ್ಕೋಸ್ಕರ, ದೇವಿ ನಮ್ಮನ ಬಲವನ್ನ ಬೇಡಲಿಕ್ಕೆ, ಶತಕೇಶ್ವರನ ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾವೆಲ್ಲ ನಿಂತಿದ್ದೇವೆ. ನಮ್ಮ ಅಭ್ಯರ್ಥಿ ವೇದಿಕೆಯ ಮೇಲೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕ್ಷಮಿಸಬೇಕು. ಯಾಕೆಂದ್ರೆ ಇದು ಕೆಪಿಸಿಸಿಯಿಂದ ನಡೀತಾ ಇರುವಂತ ಚುನಾವಣಾ ಪ್ರಚಾರ ಸಭೆ. ಅವರ ಅಕೌಂಟ್ಗೆ ಎಲೆಕ್ಷನ್ ಕಮಿಷನ್ ಬರೆದು ಬಿಡ್ತಾರೆ.
ಅದಕ್ಕೆ ಅವ್ರ ಹೆಸರು ನಾವು ಹೇಳಕ್ಕಾಗುದಿಲ್ಲ, ಅವ್ರನ್ನ ಸ್ಟೇಜ್ ಮೇಲೂ ನಾವು ಕರೀದಿಲ್ಲ. ಅದಕ್ಕೆ ನೀವು ಯಾರು ಅನ್ಯತಾ ಭಾವನೆ ಬೇಡ. ಹಿಂದೆ ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ಬಂದಿತ್ತು. ರಾಜ್ಯದಲ್ಲಿ 26 ಜನ ಬಿಜೆಪಿ ಸಂಸದರು ಇದ್ದರು. ಸುಮಲತಾ ಅವರು ಅವರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಅವರು ಗೆದ್ದಿದ್ದರು. ರಾಹುಲ್ ಗಾಂಧಿ ಹಾಸನಕ್ಕೆ ಬಂದು ಜೆಡಿಎಸ್ ಬಿಜೆಪಿಯ ಬಿಗ್ ಟೀಮ್ ಅಂದಿದ್ದರು. ಈಗ ಬಿಜೆಪಿ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಪಾರ್ಟ್ನರ್ಗಳಿಗೆ ಕೇಳಲು ಬಯಸುತ್ತೇನೆ, ಬಿಜೆಪಿಯವರು ಕೊಟ್ಟ ಮಾತು ಏನಾಯ್ತು? ಕಪ್ಪು ಹಣ ತಂದು 15 ಲಕ್ಷ ಹಾಕ್ತೀನಿ ಅಂದಿದ್ದರು. ಜನರಿಗೆ ಕೊಟ್ಟಿದ್ದಾರಾ? ರೈತರ ಆದಾಯ ಡಬಲ್ ಆಯ್ತಾ ಹೇಳಿ? ಉದ್ಯೋಗ ಅಂತ ಒಂದು ಹಳ್ಳಿಯಲ್ಲಿ ಒಬ್ಬರಿಗೆ ಕೊಡಲಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಎಂದು ಹೇಳಿದರು. ಹಿಂದೆ ಬಿಜೆಪಿ ಸರ್ಕಾರ ರಾಷ್ಟ್ರದಲ್ಲಿ ಬಂದಿತ್ತು. 26 ಜನ ಗೆದ್ದಿದ್ರು. 27 ಸುಮಲತಾ ಅವ್ರದೇ ಪಾರ್ಟಿ ಅಡ್ಜಸ್ಟ್ಮೆಂಟ್ ಬೆಂಬಲವಾಗಿ ನಿಂತಿದ್ರು. ಈಗ ನಮ್ಮ ಸ್ಥಳೀಯ ಎಂಪಿ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಕೊಟ್ಟ ಮಾತು ಏನಾಯ್ತು? ಯಾವ್ದಾದ್ರು ಒಂದು ಭರವಸೆಯನ್ನ ಇಲ್ಲಿ ಬಿಜೆಪಿ ಅವರಿಬ್ರು ಸೇರಿ ಒಂದಾಗಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಹಿಂದೆ ಇಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಬಿಜೆಪಿ ಅವರು ಬಿ ಟೀಮ್ ಅಂತ ಕರೆದಿದ್ರು. ಈಗ ಬಿ ಟೀಮ್ ಹೊಂಟೋಯ್ತು. ಈಗ ಪಾರ್ಟ್ನರ್ಶಿಪ್ ಆಗ್ತಿದ್ದಾರೆ, ಇಬ್ರು ಪಾರ್ಟ್ನರ್ಗಳಾಗ್ತಿದ್ದಾರೆ. ನಾನು ಬಯಸ್ತೇನೆ, ಆ ಪಾರ್ಟ್ನರ್ಗಳಿಗೆ ನೀವು ಮಾತಾಡಿದ್ರಿ, ನಮಗೆ ವೋಟ್ ಕೊಡಿ, ನಾನು ಎಲ್ಲ ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ ವಿದೇಶದಿಂದ, ಕಪ್ಪಣ ತಂದು ಜನಧನ್ ಅಕೌಂಟ್ ಓಪನ್ ಮಾಡಿಸಿ ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೇನಾದ್ರು ದುಡ್ಡು ಬಂತ? ಬರ್ಲಿಲ್ಲ. ಆಯ್ತು, ನೀವೆಲ್ಲ ರೈತರ ಮಕ್ಕಳು, ರೈತರೆಲ್ಲ ಇಲ್ಲಿದ್ದೀರಿ. ರೈತರಿಗೆ ಸಂಬಳ ಇಲ್ಲ, ರೈತರ ಪ್ರಮೋಷನ್ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತಂಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ನೀವು ಬೆಳೆದಂತ ಬೆಲೆಗೆ ಏನಾದ್ರು ಡಬಲ್ ಆಯ್ತಾ? ಇಲ್ಲ, ಅಷ್ಟು ಹೇಳಿ ಯಾರು ಏನಾಗ್ಲಿಲ್ಲ. ಸೊ ಹಂಗೆ ಯಾವೊಬ್ಬರು ಇಲ್ಲ, ಉದ್ಯೋಗ ಅಂತ ಒಂದು ಹಳ್ಳಿಲಿ ಒಬ್ಬ ಕೊಡ್ಲಿಲ್ಲ, ಅದು ಬೇರೆ ವಿಚಾರ. ಹಂಗೆ ಯಾರಿಗೂ ಯಾವ ತರದ ಅಧಿಕಾರ ಕೂಡ ಸಿಗ್ಲಿಲ್ಲ, ಬೆಂಬಲ ಕೂಡ ಸಿಗ್ಲಿಲ್ಲ, ಸಹಾಯ ಆಗ್ಲಿಲ್ಲ. ನಾನು ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ, ಯಾಮರಕ್ಕೆ ಹೋಗ್ಬಿಡಿ, ಮುಂದಕ್ಕೆ ಈ ರಾಜ್ಯದಲ್ಲಿ ದಳ ಬರುವುದಿಲ್ಲ, ಬಿಜೆಪಿ ಬರುವುದಿಲ್ಲ, ಆ ನಾಣ್ಯ ಎಲ್ಲ ಸೌದವಿತ್ತು, ಸುಮ್ಮನೆ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಡಬ್ಬ ಆಡಿಸ್ತಾ ಇದ್ದಾರೆ ಇಬ್ರು, ಬೇಡ ಅಂತ ಹೇಳಿದೆ. ಆಗ ಇನ್ನೊಂದು ಮಾತು ಹೇಳಿದೆ ನಾನು ಬಂದು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ. ರೈತರಿಗಾಗಿ ನೀರಾವರಿ ಯೋಜನೆ, ಎತ್ತಿನಹೊಳೆ ಯೋಜನೆ ಬಗ್ಗೆ ಟೀಕೆ ಮಾಡಿದ್ದಾರೆ. ಜೆಡಿಎಸ್ನವರು ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಕೋಟಿ ಹಣ ಕೊಟ್ಟರೂ ಹೇಳಬೇಕಾಗಿದೆ. ನಾವು ಚುನಾವಣೆ ಮುಗಿದ ಮೇಲೆ ಎತ್ತಿನಹೊಳೆ ಮೊದಲ ಹಂತದಲ್ಲಿ ನೀರು ಹರಿಯುತ್ತೆ. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಮಾಡಿದ್ದಾರಾ? ಸಿದ್ದರಾಮಯ್ಯ ಅವರು ಮಾಡುತ್ತಾರೆ. ಶಿವಲಿಂಗೇಗೌಡರು ಕಾಯ್ತಾ ಇದ್ದಾರೆ, ಅಣ್ಣ ನಮಗೆ ಮೊದಲು ನೀರು ಬಿಡಿ ಅಂತ. ಮುಂದಿನ ವರ್ಷ ಮೊದಲು ಬೇಲೂರಿಗೆ ನೀರು ಕೊಡುತ್ತೇವೆ ಎಂದು ಹೇಳಿದರು. ನಾವು ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡಕ್ಕೆ ಇವತ್ತು ನೀವು ನಮಗೆ ಸಹಾಯ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ನೀರಾವರಿ ಯೋಜನೆ ರೈತರಿಗೋಸ್ಕರ ಪಾಪ ನಮ್ಮ ಎತ್ತಿನೊಳೆ ನೀರಿಗೂ ಟೀಕೆ ಮಾಡೋರೆ, ನಮ್ಮ ಯೋಜನೆಗಳಿಗೂ ನೀರನ್ನು ಮಾಡೋದು. ನಾನು ಜನತಾ ದಳದವ್ರು ಕೇಳೋದಿಷ್ಟೇ, ನಿಮ್ಮ ಅವಧಿಯಲ್ಲಿ ಈ ನೀರಾವರಿ ಯೋಜನೆಗೆ ಈಗ ಎತ್ತಿನೊಳೆ ನೀರು ಕೆಲಸ ಪ್ರಾರಂಭ ಆಗಿ ನೀರಾಗಲೇ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಆಗಿದೆ. ಎಲೆಕ್ಷನ್ ಆದ ತಕ್ಷಣ ಫಸ್ಟ್ ಫೇಸ್ ನೀರು ಈಚೆ ಬಂದ್ಬಿಡ್ತದೆ. ಎಷ್ಟು ಕೋಟಿ ಅನುಕೂಲ ಆಗಿದೆ. ಯಾರು ಅನುಕೂಲ ಅದು? ದೇವೇಗೌಡರು ಮಾಡಿದ್ರು, ಕುಮಾರಸ್ವಾಮಿ ಮಾಡಿದ್ರು, ಎತ್ತಿನೊಳೆ ಯೋಜನೆ ರೇವಣ್ಣ ಮಾಡಿದ್ರು, ಮಾಡಿದ್ದು ಸಿದ್ದರಾಮಯ್ಯನವರು. ಆ ಕುಂಟಿದ ಏನ ಕೆಲಸ ದಳದ ಗೌರ್ಮೆಂಟ್ ನಾನು ಮಾಡಿದೆ ಅಂತ ಕೇಳಕ್ಕಾಗಲ್ಲ. ಅಲ್ಲಿ ಕೋಲಾರ ಹೇಳ್ಬಿಟ್ರು ಇವೆಲ್ಲ ಬಗ್ಗೆ ಏನು ಸಾಧ್ಯ ಇಲ್ಲ ಅಂತ.
ತೋರಿಸ್ತೆ. ಇನ್ನ ಮುಂದಕ್ಕೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನೀರನ್ನ ತಂದು ಶಿವಲಿಂಗೇಗೌಡರು ಕಾಯ್ತಾ ಇದ್ದಾರೆ. ಫಸ್ಟ್ ನೀರು ನನಗೆ ಲಾಭ. ಹಂಗೆ ಕಾಯ್ಕೊಂಡು ಕೂತವ್ರೆ ಶಿವಲಿಂಗೇಗೌಡರು. ಅಣ್ಣ ನನಗೆ ಫಸ್ಟ್ ನೀರು ಬೀಳುದು ಅಂತವ್ರೆ. ನಾನು ನಿನಗೆಲ್ಲ ಕಣೆಯ ಫಸ್ಟ್ ಬೇಲೂರು ಬೀಳುದು. ಈಗಾಗಲೇ ದೇವೇಗೌಡರು ಮೊಮ್ಮಗನನ್ನು ಒಂದು ಬಾರಿ ಗೆಲ್ಲಿಸಿದ್ದೀರಾ. ಈಗ ನಡೆಯುವ ಚುನಾವಣೆಯಲ್ಲಿ ನಾವು ಒಂದು ಟಗರು ನಿಲ್ಲಿಸಿದ್ದೇವೆ. ಅವರ ತಾಯಿ ಅನುಪಮ 2 ಬಾರಿ ಸೋತಿದ್ದಾರೆ. ಅವರ ಮಡಿಲಿಗೆ ನಿಮ್ಮ ಮತ ಹಾಕಬೇಕು ಎಂದರು. ಎಲ್ಲ ದಳದವ್ರನ್ನ ಗೆಲ್ಸ್ಬಿಟ್ರಿ. ನಿಮ್ಗೇನಾದ್ರು ಅನುಕೂಲ ಆಗಿದ್ಯಾ? ಆ MP ಒಬ್ಬ ಈಗ ದೇವೇಗೌಡರು ಮೊಮ್ಮಗನ ನಿಲ್ಲಿಸ್ಬಿಟ್ರಿ. ಈಗ ನಾವೊಂದು ಹೊಸ ಟಗರನ್ನ ನಿಲ್ಲಿಸಿದೀವಿ. ನಮ್ದು ಟಗರು, ನಮ್ದು ಎತ್ತು ಸರಿಯಾಗಿದೆ. ನಮ್ಮ ಅನುಪಮ ಪಾಪ 2 ಸತಿ ಸೋತವಳೆ. ನಮ್ಮ ಹುಡುಗ ಸೋತವಳೆ. ಅವನ ಮಡ್ಲಿಗೆ ನೀವು ಸಹಾಯ ಮಾಡಬೇಕು ತಾಯಿ. ನನ್ನ ಮತ ನಿನ್ನ ಮತ ಭಿಕ್ಷಾ, ಈ ಹಾಸನ ಜಿಲ್ಲೆಯ ಮತ ಭಿಕ್ಷಾ ಈ ಮಡ್ಲಿಗೆ ಹಾಕ್ಬೇಕು. ನೀವೆಲ್ಲ ಈ ತಾಯಿ ಮಡ್ಲಿಗೆ, ಈ ಮಡ್ಲಿಗೆ ಹಾಕ್ಬೇಕು ನೀವು. ಈ ತಾಯಿ ಮಡ್ಲಿಗೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕ್ಯಾಂಡಿಡೇಟ್. ಹೊತ್ತು ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ. ಇಲ್ಲಿ ತಾವೆಲ್ಲ ಕಂಡುಹಿಡಿಬೇಕು. ನನ್ನ ಸೋದರಿ ಬಂಡ್ಲೆಗೆ ತಾವೆಲ್ಲ ಮತ ಹಾಕ್ಬೇಕು. ಅಗ್ನಿ ದುರಂತವು ನಾನಾ ರೀತಿಯಲ್ಲಿ ಸಂಭವಿಸುತ್ತಿದ್ದು, ಈ ವೇಳೆ ಯಾರು ಹೆದರದೆ ಜಾಗೃತರಾದರೆ ಆಗುವ ಅಪಾಯವನ್ನು ಮೊದಲೇ ತಪ್ಪಿಸಬಹುದು. ಇಲ್ಲವಾದರೆ ಹೆಚ್ಚಿನ ಅನಾಹುತ ನಡೆಯುತ್ತದೆ. ಇನ್ನು ನಮ್ಮ ಅಗ್ನಿಶಾಮಕ ದಳ ಕಚೇರಿಯಲ್ಲಿ ಒಂದೇ ವಾಹನವಿದ್ದು, ತುರ್ತು ವೇಳೆ ಬೆಂಕಿ ಹಾರಿಸಲು ಹೆಚ್ಚಿನ ವಾಹನದ ಅವಶ್ಯಕತೆ ಇದೆ ಎಂದು ಅಗ್ನಿಶಾಮಕ ದಳದ ಠಾಣಾಧಿಕಾರಿ RK ಗಿಡ್ಡೇಗೌಡ ಮನವಿ ಮಾಡಿದರು. ಮಹಾರಾಜ ಪಾರ್ಕ್ನಲ್ಲಿ ಭಾರತ ಸೇವಾದಳ ಜಿಲ್ಲಾ ಸಮಿತಿಯಿಂದ 5ನೇ ತರಗತಿಯ ಮೇಲ್ಪಟ್ಟವರಿಗೆ ಮಾತ್ರ ವಿದ್ಯಾರ್ಥಿ ನಾಯಕತ್ವ ಮತ್ತು ಬೇಸಿಗೆ ವಿಶೇಷ ಶಿಬಿರದ ಚಿಣ್ಣರ ಚಿಲಿಪಿಲಿ ಕಲರವ ಮೇಳದಲ್ಲಿ 5ನೇ ದಿವಸದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಗ್ನಿ ಸುರಕ್ಷತೆ ಕುರಿತು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿ, ವಿದ್ಯುತ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡಾಗ ಮೊದಲು ಕರೆಂಟ್ ಸ್ವಿಚ್ ಆಫ್ ಮಾಡಬೇಕು. ನಂತರ ಮಣ್ಣು ಹಾಕಬಹುದು. ಇನ್ನು ಹಳ್ಳಿ ಕಡೆ ದನಕರುಗಳನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ. ಅದು ಗ್ರೌಂಡ್ ಆಗಿ ದನ ಸಿಕ್ಕಿಕೊಂಡು ಸಾಯುತ್ತದೆ. ಈ ವೇಳೆ ಒಣವಸ್ತು ಏನೇ ಇದ್ದರೂ ಅದನ್ನು ಉಪಯೋಗಿಸಿ ಕಾಪಾಡಬಹುದು. ಮನೆಯಲ್ಲಿ ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಯಾವುದಾದರೂ ಸಿಡಿದು ಬೆಂಕಿ ಹತ್ತಿಕೊಂಡರೆ ತಕ್ಷಣ ಮೇನ್ ಸ್ವಿಚ್ ಆಫ್ ಮಾಡುವುದು ಮರೆಯಬಾರದು. ಕೆರೆ, ಕಟ್ಟೆ, ನದಿ, ಬಾವಿ ಯಾವುದಾದರಲ್ಲಿ ಈಜುವಾಗಲೂ ಕೂಡ ಎಚ್ಚರದಿಂದ ಇರಬೇಕು. ಎಲ್ಲೇ ಬೆಂಕಿ ಹತ್ತಿಕೊಂಡರೂ ಮೊದಲು ವೈಜ್ಞಾನಿಕವಾಗಿ ಎಚ್ಚರದಿಂದ ಬೆಂಕಿ ಹಾರಿಸಿ ಆಗುವ ಹೆಚ್ಚಿನ ಅಪಾಯವನ್ನು ತಪ್ಪಿಸಬಹುದು ಎಂದು ಹೇಳಿದರು. ಜನ ಇರ್ಬೋದು, ಕರೆಂಟ್ಗೆ ಏನಾದ್ರು ಸಿಗಾಕೊಂಡಾಗ ಮೊದಲು ಮೇನ್ ಸ್ವಿಚ್ ಆಫ್ ಮಾಡಬೇಕು. ಇಲ್ಲ ಒಣ ವಸ್ತು ಯಾವ್ದಾರು, ಇಲ್ಲ ಒಣ ಹಗ್ಗ ಇರ್ಬೋದು, ಇಲ್ಲಾಂದ್ರೆ ಬಡಿ ಇರ್ಬೋದು, ಅಂತವಿದ್ರೆ ಮಾತ್ರ ಕಾಪಾಡಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ನೀವು ಕರೆಂಟ್ ಇದ್ದಂತ ವ್ಯಕ್ತಿಗಳನ್ನ ಮೇನ್ ಸ್ವಿಚ್ ಆಫ್ ಮಾಡೋವರೆಗೂ ದಯವಿಟ್ಟು ಅವ್ರನ್ನ ನೀವು ಕಾಪಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಮೊದಲೇ ಆಲ್ರೆಡಿ ದನ ಬಿದ್ದು ಸತ್ತೋಗಿರ್ತಾರೆ. ರೈತರು ಏನ್ ಮಾಡ್ತಾರೆ, ದನ ನಮ್ದೆಲ್ಲ ಬಿದ್ದು ಕರೆಂಟ್ ಸಿಗಾಕತ್ತು ಅಂತ ಹೋಗ್ತಾರೆ. ಹಾಗೇನ್ ಮಾಡ್ತಾರೆ, ಇಮಿಡಿಯೇಟ್ಲಿನ ಅವರು ಸತ್ತೋಗ್ತಾರೆ. ಮೊದಲು ಮೇನ್ ಸ್ವಿಚ್ ಆಫ್ ಮಾಡ್ಬೇಕು. ಇಲ್ಲ ಕಂಬದಲ್ಲಿ ವೈರ್ ತೆಗಿಬೇಕು. ನಿಮ್ಮನ್ನು ಅಕಸ್ಮಾತ್ KB ಏನಾರ ಫೈರ್ ಆದಾಗ, ಉದಾಹರಣೆ TV ಫೈರ್ ಆಗಿರುತ್ತೆ, ಫ್ರಿಡ್ಜ್ ಫೈರ್ ಆಗ್ತವೆ, ಆ ಟೈಮಲ್ಲಿ ಮೇನ್ ಸ್ವಿಚ್ ಆಫ್ ಮಾಡೋವರೆಗೂ ನೀವು ಯಾವುದೇ ಕಾರಣಕ್ಕೆ ನೀವು ಬೆಂಕಿನ ನೀರಲ್ಲಿ ಹೊಡೆದು ಬೆಂಕಿ ಆರಿಸಬಹುದು. ಅದ್ರ ಅಕಸ್ಮಾತ್ ಕರೆಂಟ್ ಇದ್ದಾಗ ನೀವು ಕಾರ್ಬನ್ ಡೈಆಕ್ಸೈಡ್ ಇದೆ, ABC ನಮ್ದು ಹತ್ರ ಪೌಡರ್ ಇದೆ, ಡ್ರೈ ಪೌಡರ್, ಮಾನವನ ಅಮೋನಿಯಂ ಫಾಸ್ಫೇಟ್ ಪೌಡರ್, ಮತ್ತೆ ನೈಟ್ರೋಜನ್ ಗ್ಯಾಸ್ ಇರುತ್ತೆ. ಇವೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಮಾಲ್ಗಳಲ್ಲಿ ಸಣ್ಣ ಬೆಂಕಿ ಆಗ್ಲಿಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುವುದು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಂ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್, ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು,
ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಪರಿಶುದ್ಧವಾದ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರೆಗೊಳ್ಳುವ ಆಭರಣಗಳ ತಯಾರಿಕೆ. ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್, ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ಸ್ 908082999560 ಹಾಗೂ 08172452590. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ.
ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಲವ್ ಜಿಹಾದಿಯ ಕಾರಣಕ್ಕಾಗಿ ಫಯಾಜ್ ಎಂಬಾತ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ಕೂಡಲೇ ಉನ್ನತ ಮಟ್ಟದ ತನಿಖೆ ಮಾಡುವಂತೆ ABVPಯಿಂದ ವಿದ್ಯಾರ್ಥಿಗಳು ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಚಿರಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ಶಾಲಾ ಕಾಲೇಜುಗಳು ಜ್ಞಾನದ ದೇಗುಲಗಳು. ಇಂತಹ ದೇಗುಲದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಭೀಕರ ಹತ್ಯೆಯನ್ನು ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿಸಿದಂತಾಗಿದೆ. ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವಳನ್ನು ಜಿಹಾದಿ ಕ್ರೂರ ಮನಸ್ಥಿತಿಯ ಫಯಾಜ್ ಎಂಬಾತ ಲವ್ ಜಿಹಾದಿಗಾಗಿ ಅವಳನ್ನು ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ. ಈ ಪ್ರೀತಿಯನ್ನು ವಿದ್ಯಾರ್ಥಿನಿ ನಿರಾಕರಿಸಿದ್ದಕ್ಕಾಗಿ ಆಕೆಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ 9 ಬಾರಿ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದೆ ರಾಜಾರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಘಟನೆ ನೋಡಿದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ. ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ. ಪೊಲೀಸರು ಕೂಡಲೇ ಸೂಕ್ತ ತನಿಖೆಯನ್ನು ಕೈಗೊಂಡು ಅಪರಾಧಿಗೆ ಉಗ್ರ ಶಿಕ್ಷೆ ಆಗುವ ಹಾಗೆ ಮಾಡಿ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ನೇಹಾ ಹಿರೇಮಠ ಅವರು ಆ ಹುಡುಗಿಗೆ ಅಧಿಕೃತವಾಗಿ ಕಾಲೇಜಿಗೆ ಪ್ರವೇಶವನ್ನು ಮಾಡೋದಕ್ಕೆ ಪರ್ಮಿಷನ್ ಇರಲ್ಲ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಿಟ್ಟರೆ. ಆ ಅಧಿಕೃತವಾಗಿ ಪ್ರವೇಶ ಮಾಡಿ ಕಾಲೇಜಿನಲ್ಲಿ 9 ಬಾರಿ ಚಾಕುವಿನಿಂದ ಎದ್ದಿದ್ದಾರೆ ಅಂತ ಹೇಳಿದರೆ ಆ ಕಾಲೇಜಿನ ವ್ಯವಸ್ಥೆ ಯಾವ ಥರ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಆ 9 ಬಾರಿ ಚಾಕುವಿನಿಂದ ಹಿಡಿಯೋದಕ್ಕೆ ಅವರಿಗೆ ಧೈರ್ಯ ಇದೆ. ಯಾಕಂದರೆ ಈಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಒಂದು ಕೊಲೆ ಮಾಡಿದ್ರೆ ಖಂಡಿತ ಕೇಸಾಗುತ್ತೆ, ಇದಾಗುತ್ತೆ ಅಂತ. ಅದಕ್ಕೆಲ್ಲ ಅವ್ರು ಯಾವುದಕ್ಕೂ ಜಗ್ತಾ ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಶಿಕ್ಷೆ ಕೊಡಬೇಕು, ಗಲ್ಲಿಗೆ ಏರಿಸ್ಬೇಕು ಅಂತ ಸ್ಟೂಡೆಂಟ್ಸ್ಗಳು ಅಂಥವ್ರನ್ನ. ಕಾಲೇಜೊಳಗೆ ಸ್ವತಂತ್ರ ಇಲ್ಲ ಅಂದರೆ ಹೊರಗಡೆ ಹೆಂಗೆ ಓಡಾಡೋಕ್ಕಾಗುತ್ತೆ? ವಿದ್ಯಾರ್ಥಿಗಳು ಹಳ್ಳಿ ಕಡೆಯಿಂದ ಎಷ್ಟೋ ದೂರದಿಂದ ಬರ್ತಾ ಇರ್ತಾರೆ, ಯಾವ ಧೈರ್ಯದ ಮೇಲೆ ಕಾಲೇಜಿಗೆ ಕಳಿಸ್ಬೇಕಾಗುತ್ತೆ? ಏನು ಶಿಕ್ಷಣ ಪಡಿಬೇಕು ಅಂತ ಏನು ಹೇಳ್ತಾ ಇದ್ದಾರೆ. ಶಿಕ್ಷಣಕ್ಕೆ ಅದೇ ಥರ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಂದರೆ ಅದೇ ಥರದಂತಹ ಸ್ಪೆಷಲಿಟಿಗಳಿರಬೇಕು. ಅವರಿಗೆ ಆದಂತಹ ಸೆಕ್ಯೂರಿಟಿಗಳನ್ನು ಕೊಡಬೇಕು, ಸೆಕ್ಯೂರಿಟಿಗಳನ್ನು ಕೊಟ್ಟು ಶಿಕ್ಷಣವನ್ನು ಕೊಡಬೇಕು. ಬರೀ ಶಿಕ್ಷಣ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ. ಅದೇ ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು, ಅದಕ್ಕೆ ತಕ್ಕಂತಹ ಸೆಕ್ಯೂರಿಟಿಗಳನ್ನು ಕೊಡಬೇಕು. ಆ ವ್ಯಕ್ತಿ ಫಯಾಜ್ ಅನ್ನುವಂತಹ ವ್ಯಕ್ತಿ 9 ಬಾರಿ ಚಾಕುವಿನಿಂದ ಇಟ್ಟಿದ್ದಾನೆ ಅಂತ ಹೇಳಿದರೆ ಬೇರೆ ಪ್ರತಿಯೊಂದು ಕಾಲೇಜುಗಳಲ್ಲೂ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಭಯ. ಇವತ್ತು ಕಾಲೇಜಿಗೆ ಕಳಿಸಲ್ಲ, ಮನೆಯಲ್ಲಿ ಹೋಗಬೇಡ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್ಗಳು. ಯಾರು ಹೊಣೆ ಆಗ್ತಾರೆ? ಅದೊಂದು ಕಾರಣದಿಂದ ಪ್ರತಿಯೊಂದು ವಿದ್ಯಾರ್ಥಿಗೂ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು, ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಸಾಧ್ಯವಾದರೆ CBIಗೆ ತನಿಖೆಯನ್ನು ಒಪ್ಪಿಸ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ. ಹಾಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಿದ್ದಾರೆ ಅವ್ರ ಹತ್ರನೂ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸಾವರ್ಕರ್, ಜೀವನ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಈ ಬಾರಿ ಮಹಿಳಾ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳ ಕೈ ಹಿಡಿಯಲಿದ್ದಾರೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪಂಚ ಉಚಿತ ಯೋಜನೆಗಳಲ್ಲಿ ಒಂದಲ್ಲ ಒಂದು ಫಲವನ್ನು ರಾಜ್ಯದ ಪ್ರತಿಯೊಂದು ಕುಟುಂಬವೂ ಪಡೆದಿದೆ. ಕೇಂದ್ರದಲ್ಲಿ ನಮ್ಮ ಪರವಾದ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ಪ್ರತಿಯೊಂದು ಕುಟುಂಬವೂ 11,000 ಹಣ ದೊರೆಯಲಿದ್ದು, ಈ ಹಣ ಕುಟುಂಬದ ಬಡತನ ನಿರ್ಮೂಲನೆಗೆ ಸಹಕಾರಿಯಾಗಲಿದೆ. ರಾಜ್ಯದಲ್ಲಿ ಮೋದಿ ಅಲೆ ಕಾಣೆಯಾಗಿದ್ದು, ಗ್ಯಾರಂಟಿ ಯೋಜನೆಗಳೇ ಅಲೆ ಆವರಿಸಿದೆ. ಶೀಘ್ರದಲ್ಲೇ ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಪತ್ರಗಳು ಇನ್ನು ಕೆಲವೇ ದಿನಗಳಲ್ಲಿ ತಲುಪಲಿದೆ. ರಾಜ್ಯದಲ್ಲಿ 16ರಿಂದ 20 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಎಂದರು. ಬಡವರ ಕಾಳಜಿ ಹೊಂದಿರುವ ರಾಜ್ಯ ಸರ್ಕಾರದ ಪರವಾಗಿ ಎಲ್ಲಾ ವರ್ಗದ ಜನತೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಚುನಾವಣೆ ಇರಬಹುದು, ಆದರೆ ರಾಜ್ಯದಲ್ಲಿ ಚುನಾವಣೆ ನಡೆಯುವಾಗ ಯಾವ ಒಂದು ಪಕ್ಷದ ಅಭ್ಯರ್ಥಿಗೆ ಮನ್ನಣೆಯನ್ನ ಕೊಟ್ರೆ ಆ ಪಕ್ಷದ ಅಭ್ಯರ್ಥಿ ಯಾವ ರೀತಿ ನಮ್ಗೆ ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ,
ಅನ್ನೋದು ಬಹಳ ಮುಖ್ಯವಾಗುತ್ತೆ. ಕಳೆದ ಚುನಾವಣೆಯಲ್ಲಿ ತಾವು ನೋಡಿದ್ರಿ, ನಮಗೆ ಸಾಕಷ್ಟು ಅವಕಾಶಗಳಿದ್ದು ಕೂಡ ಸ್ವಲ್ಪದಲ್ಲಿ ನಮ್ಮ ಮುರಳಿ ಮೋಹನ್ ಅವರು ಅವಕಾಶವನ್ನ ಕಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟೇನು ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವೇನು ನುಡಿದಂತೆ ನಡೆದಿದ್ದೀವಲ್ಲ, ಇವತ್ತು ಭರವಸೆಗಳನ್ನ ಕೊಟ್ಟಿದ್ವಿ, 5 ಭರವಸೆಗಳು. ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಸಕಲೇಶಪುರದ ಜನರಿಗೆ ಏನು ತಲುಪಿಸ್ಬೇಕು, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಸದಾಕಾಲ ಜನರೊಟ್ಟಿಗಿದೆ. 5 ಗ್ಯಾರಂಟಿಗಳಲ್ಲಿ ಒಂದಲ್ಲ ಒಂದು ಗ್ಯಾರಂಟಿ ಇವತ್ತು ಪ್ರತಿಯೊಂದು ಮನೆಗೂ ಕೂಡ ತಲುಪ್ತಾ ಇದೆ. ಶಕ್ತಿ ಫ್ರೀ ಬಸ್ ಸರ್ವಿಸ್ ಇರ್ಬೋದು, ಅಥವಾ ನಮ್ಮ ಅನ್ನಭಾಗ್ಯದ ಅಕ್ಕಿಯ ದುಡ್ಡು ಇರ್ಬೋದು, 5 kg ಅಕ್ಕಿ ಬದಲಿಗೆ ಕೊಡ್ತಾ ಇರ್ತಕ್ಕಂಥ ಹಣ, ಮತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗೃಹ ಜ್ಯೋತಿ, ಮತ್ತು ಪ್ರತಿಯೊಂದು ಕುಟುಂಬ ಯಾರು 200 ಯೂನಿಟ್ ಬಳಕೆ ಮಾಡ್ತಾರೆ ಒಳಗೆ ಅದೆಲ್ಲರಿಗೂ ಕೂಡ ಅವರಿವರೆನ್ನದೇ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ನಾವು ಈ ಒಂದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಯಾರು ಜಯ ಗಳಿಸಿರೋದು ಬಿಜೆಪಿಯವರು ಈ ಸಲ ಗೆದ್ದಿದ್ದಾರೆ. ಹಂಗಂತ ಅಂದ್ಬಿಟ್ಟು ಈ ಕ್ಷೇತ್ರಕ್ಕೆ ಕೊಡಬಾರ್ದು, ಈ ಜನಕ್ಕೆ ಕೊಡಬಾರ್ದು ಅಂತ ಹೇಳಿಲ್ಲ. ಸೊ ಇದು ನಮ್ಮ ಬದ್ಧತೆ, ನಮ್ಮ ಕಾಳಜಿ. ಜನಪರವಾಗಿ ನಾವು ನುಡಿದಂತೆ ನಡೆದಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ, ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಜನ ವಿಶ್ವಾಸವನ್ನ ಗಳಿಸಿದ್ದೀವಿ. ಮತ್ತೊಮ್ಮೆ ಚುನಾವಣೆ ಬಂದಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದೀವಿ. ಈ ಬಾರಿ ಕೂಡ ಇನ್ನೊಂದಷ್ಟು ಭರವಸೆಗಳ ಮೂಟೆಯನ್ನು ಹೊತ್ಕೊಂಡು ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿ ಮನೆಗೆ ನಾವು ಮನೆ ಗ್ಯಾರಂಟಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಮನೆ ಗ್ಯಾರಂಟಿ ಕಾರ್ಡುಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಸಲ ಇವಾಗ ಶುರು ಮಾಡ್ತಾ ಇದ್ದಾರೆ. ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಾಯಿ ಅನುಪಮ ಮಾತನಾಡಿ, ಜಿಲ್ಲೆಯಲ್ಲಿ ಧರ್ಮ ಅಧರ್ಮದ ನಡುವಿನ ಯುದ್ಧ ಆರಂಭವಾಗಿದ್ದು, ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಸಂಕೇತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಸಾಕಷ್ಟು ಚುನಾವಣೆಯಲ್ಲಿ ಎದುರಾಳಿಗಳಾಗಿ ಎದುರು ಸೋತು ಮಂಡಿಯೂರಿದ್ದೇವೆ. ಸತತವಾಗಿ ನಮ್ಮ ಕುಟುಂಬದ ಮೇಲೆ ಸಾಕಷ್ಟು ದಬ್ಬಾಳಿಕೆ ನಡೆದಿದೆ. ಈ ಎಲ್ಲ ನೋವುಗಳನ್ನು ಮನದಲ್ಲಿಟ್ಟುಕೊಂಡು ಮತ್ತೊಮ್ಮೆ ಚುನಾವಣೆ ಕಣಕ್ಕೆ ಇಳಿದಿದ್ದು, ಈ ಬಾರಿ ನಮ್ಮ ಕೈ ಹಿಡಿಯುವ ಮೂಲಕ ಆಶೀರ್ವಾದ ಮಾಡಬೇಕು ಎಂದರು. ಈ ಜಿಲ್ಲೆಯಲ್ಲಿ ಸಂಸದರಾಗಿದ್ದ ಜಿ ಪುಟ್ಟಸ್ವಾಮಿಗೌಡರ ಸೊಸೆ ಅದರಲ್ಲೂ ಈ ಸಕಲೇಶಪುರ ತಾಲೂಕಿಗೆ ನಮ್ಮ ಮಾವನ ಕೊಡುಗೆ ತುಂಬಾ ಇದೆ. ನಾನು ಈಗ ಪ್ರತಿ ಮನೆಗೆ ಹೋದಾಗಲೂ ಹೇಳ್ತಾರೆ, ನಮ್ಗೆ ಇಲ್ಲಿ ನೀರಿರಲಿಲ್ಲ, ರೋಡ್ ಇರಲಿಲ್ಲ, ಬಸ್ ಇರಲಿಲ್ಲ, ಅದೆಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಹೊಗಳುತ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಾನು ಸಹ 2 ಸಲ ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡು ಸ್ವಲ್ಪ ಹತ್ತಿರದಲ್ಲಿ ನಾನು ಸಹ ಸೋತೆ. ಇಲ್ಲಿವರೆಗೆ ನಾವು ಇದು 5ನೇ ಎಲೆಕ್ಷನ್. ನಮ್ಮ ಮಾವ ಹೋಗಿದ ಮೇಲೆ ಇದು ನಮ್ದು, ನಮ್ಮ ಮನೆಯಿಂದ 5ನೇ ಎಲೆಕ್ಷನ್. ಲಾಸ್ಟ್ ಟೈಮ್ ನನ್ನ ಮಗ ಬರೀ 1600 ವೋಟಲ್ಲಿ ಅವನಿಗೂ ಇವನ್ನೆಲ್ಲ ಎದುರಿಸೋ ಶಕ್ತಿ, ಧೈರ್ಯ ಎಲ್ಲ ಇದೆ. ಅವನನ್ನು ಒಂದ್ಸಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಅವ್ರ ಮುಂದೆ ನಾವು ಆಗಲೇ 3 ಸತಿ ನಾನು 2 ಸಲ ನನ್ನ ಮಗ ಒಂದ್ಸಲ ಮಂಡಿ ಊರಿಗೆ, ಇನ್ನು ಎಷ್ಟು ಸಲ ಒಂದು ಹೆಣ್ಣು ಅವ್ರ ಮುಂದೆ ಮಂಡಿ ಊರಿಗೆ ನಿಂತ್ಕೊಳ್ಳೋದಾಗುತ್ತೆ. ನನ್ನ ಮಗನಿಗೂ ಒಂದು ಅವಕಾಶ ಕೊಡಿ, ಅವನು ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಕ್ಕೋಸ್ಕರ ಓಟ್ ಹಾಕ್ತೀವಿ. ದರ್ಪ ದೌರ್ಜನ್ಯ ಇದೆಲ್ಲ ದೂರ ಆಗಲಿ, ಈ ರಾಮರಾಜ್ಯ ಉಟ್ಟುಕೊಳ್ಳಿ, ರಾವಣ ರಾಜ್ಯ ನಶಿಸಿ ಹೋಗ್ಲಿ ಅಂತ ಹೇಳ್ಕೊಳ್ತೀವಿ. ನನಗೋಸ್ಕರ ಅಲ್ಲದಿದ್ದರೂ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಇದಕ್ಕೋಸ್ಕರನಾದ್ರೂ ನನ್ನ ಮಗನಾಗಿ ನಮ್ಮಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಮಗನಿಗೆ ಬರೀ ಹೆಂಗಸರು ಓಟ್ ಹಾಕಿದ್ರೆ ಹೇಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣ ಹಾಜರಿದ್ದರು. ಕೆ ಹೊಸಕೊಪ್ಪಲಿನಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರು ಪೂಜೆ ಸಲ್ಲಿಸಿ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಿಸಿ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ 35ನೇ ವಾರ್ಡಿನ ಕೆ ಹೊಸಕೊಪ್ಪಲು ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಪ್ರಚಾರಕ್ಕೆ ಚಾಲನೆ ಕೊಡಲಾಗಿದೆ. ಕೆ ಹೊಸಕೊಪ್ಪಲು, ಎಂ ಹೊಸಕೊಪ್ಪಲು, ಬೊಮ್ಮನಾಯಕನಹಳ್ಳಿ, ಸಂಕಲಾಪುರ ಸೇರಿದಂತೆ 6 ಗ್ರಾಮದ ಜನತೆ ಸೇರಿ ಪ್ರಚಾರ ಮಾಡಲಾಗುತ್ತಿದೆ. ನಗರಸಭೆ ಮಾಜಿ ಸದಸ್ಯ ರವಿಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಈ ಪ್ರಚಾರದಲ್ಲಿ ಭಾಗವಹಿಸಿ ಮನೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಬಗ್ಗೆ ತಿಳಿಸುವ ಕೆಲಸ ಮಾಡಲಾಗುತ್ತಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು. ಹಾಸನ ನಗರಸಭಾ ವ್ಯಾಪ್ತಿಗೆ ಸೇರಿರ್ತಕ್ಕಂಥ 35ನೇ ವಾರ್ಡ್ನ ಕೆ ಹೊಸಕೊಪ್ಪಲು ಗ್ರಾಮದಲ್ಲಿ ಈ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋ ಮೂಲಕ ಈ ವಾರ್ಡಿನಿಂದ ನಾವು ನಮ್ಮ ಪಕ್ಷದ
ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರ ಪರವಾಗಿ ಇವತ್ತು ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಈ KS ಕೊಪ್ಪಲು, MS ಕೊಪ್ಪಲು ಮತ್ತು ದೊಡ್ಡ ಬಸವನಹಳ್ಳಿ, ಬೊಮ್ಮನಾಯಕಹಳ್ಳಿ, ಸಂಕ್ಲಾಪುರ ಈ ಎಲ್ಲ ಗ್ರಾಮದ 6 ಗ್ರಾಮದ ಗ್ರಾಮಸ್ಥರುಗಳು ಸೇರ್ಕೊಂಡು ಇದು ಇಲ್ಲಿ ಅದ್ದೂರಿಯಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ಬೆಂಬಲವನ್ನು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಸ್ತ್ರೋಕ್ತವಾಗಿ ಈ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ಈಗಾಗಲೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರು ಒಮ್ಮತದಿಂದ ಮತ ಚಲಾವಣೆ ಮಾಡಲಿಕ್ಕೆ ಮತ್ತು ಪಕ್ಷದ ಪರವಾಗಿ ನಿಲ್ಲಲಿಕ್ಕೆ ತಮ್ಮ ಸಹಮತವನ್ನು ಸೂಚಿಸಿದ್ದಾರೆ. ಈ ಮೂಲಕ ಶ್ರೇಯಸ್ ಪಟೇಲ್ ಅವರೆಲ್ಲರೂ ಅನುಕೂಲ ಮಾಡ್ತಾರೆ ಅಂತೇಳಿ ನಾನು ಹೇಳ್ತಾ, ಈ ದಿನ ಎಲ್ಲ ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಒಡಗೂಡಿ ಏನು ನಮ್ಮ 6 ಗ್ರಾಮಗಳು ಸೇರಿ 35ನೇ ವಾರ್ಡಿಗೆ ಇವತ್ತು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಿದ್ದಾರೆ. ನಮ್ಮ ಮಾಜಿ ಕೌನ್ಸಿಲರ್ ಮುಖಂಡರಾದಂಥ ರವಿಯವರ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲ ಮುಖಂಡರು ಕೂಡ ಕಾರ್ಯಕರ್ತರು ಕೂಡ ಭಾಗವಹಿಸಿ ಇವತ್ತು ಮನೆ ಮನೆಗೆ ಪ್ರಚಾರಕ್ಕೆ ತೆರಳಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿ ಇವತ್ತು ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹವನ್ನು ಪಡೆದು ಈ ಊರಿನವರಿಗೆ ಸುತ್ತಮುತ್ತಲ ಗ್ರಾಮದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರು ಗೆಲುವಿಗೆ ನಾವೆಲ್ಲರೂ ಕೂಡ ಪ್ರಾರ್ಥಿಸಿ ಇವತ್ತು ಕೆಲಸವನ್ನು ಶುರು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ HK ಮಹೇಶ್, ಬೇಪಿ ಮಂಜೇಗೌಡ, ಬನವಾಸಿ ರಂಗಸ್ವಾಮಿ, ನಗರಸಭೆ ಮಾಜಿ ಸದಸ್ಯ ರವಿಕುಮಾರ್, ಅಸ್ಲಾಂ, ದಾಸರಕೊಪ್ಪಲು ರಘು, ಲೋಕೇಶ್, ರಾಘವೇಂದ್ರ ಉಪಸ್ಥಿತರಿದ್ದರು. ಕೊನೆಯದಾಗಿ ಹೆಡ್ಲೈನ್ಸ್. ಎನ್ಡಿಎ ಅಧಿಕಾರಕ್ಕೆ ಬಂದರೆ ಮೇಕೆದಾಟನ್ನು ಕಾರ್ಯಗತಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಈಗಲೇ ಮೋದಿಯವರ ಹತ್ತಿರ ಮಾತನಾಡಿ ಪರ್ಮಿಷನ್ ಕೊಡಿಸಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜೆಡಿಎಸ್ನವರಿಗೆ ಯಾರೂ ಕಾರ್ಯಕರ್ತ ಸಿಗಲಿಲ್ವಾ? ಗೌಡರ ಮಗ, ಮೊಮ್ಮಗ, ಅಳಿಯ, ಇನ್ನು ಬೇರೆ ಯಾರೂ ಸಿಗಲಿಲ್ವಾ? ಎಷ್ಟು ದಿನ ಅವರಿಗೆ ಬೆಂಬಲ ಕೊಡುತ್ತೀರಾ? ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ. ಮತ್ತು ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿ ಹಾಸನದಲ್ಲಿ ABVP ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.